ಹೆಲೋ ಸ್ನೇಹಿತರೆ, ನಮಸ್ಕಾರ. ನಮ್ಮ ಹತ್ತಿರ ಇಲ್ಲಿ ಒಂದು ಹೊಸ ಮಾಹಿತಿ ಬಂದಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳಲು ಕೊನೆಯವರೆಗೂ ತಪ್ಪದೆ ನೋಡಿ. ಅಪ್ಕಮಿಂಗ್ 7 ಸೀಟರ್ ಡೀಸೆಲ್ ಕಾರ್ ಅಂತ ಹೇಳಿದ್ದಾರೆ. ಇವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೊನೆಯವರೆಗೂ ತಪ್ಪದೆ ನೋಡಿ. ಖಂಡಿತವಾಗಿಯೂ ನಿಮಗೆ ಇದು ತುಂಬ ಇಷ್ಟವಾಗುತ್ತದೆ. ಹೆಸರು ಶ್ಯಾಮಲ ಹಾಗೂ ಇವರ ಜೀವನ ಗಂಡ ಬಿಟ್ಟಿದ್ದಾನೆ. ಕಾರಣ ವರದಕ್ಷಿಣೆ ಕೊಡದೇ ಇರುವ ಕಾರಣಕ್ಕಾಗಿ ಅವರ ಗಂಡ ಬಿಟ್ಟಿದ್ದಾನೆ. ಸ್ಥಳ ದಾವಣಗೆರೆ, ವಯಸ್ಸು 38, ಜಾತಿ ಹೂಗಾರ, ಬಯಕೆ ಸುಖದಿಂದ ಬಾಳಬೇಕು. ಹಣದ ಸಲುವಾಗಿ ಈ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಬಳಿ ಹಣದ ಕೊರತೆ ಇರುವುದರಿಂದ ಗಂಡ ಬಿಟ್ಟಿದ್ದಾನೆ. ಅದಕ್ಕೆ ಬೆಂಗಳೂರಿನ ಮಹೀಂದ್ರಾ ಟೆಕ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ತಿಂಗಳಿಗೆ 50,000 ಸಂಬಳವನ್ನು ಕೂಡ ಪಡೆಯುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಇವಾಗೆ ಹಣದ ಯಾವುದೇ ಸಮಸ್ಯೆ ಇಲ್ಲ, ದೂರ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಒಂಟಿ ಜೀವನ ಇರುವುದರಿಂದ ಜೀವನದಲ್ಲಿ ಒಬ್ಬ ಬೇಕು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೀವು ನನಗೆ ಭೇಟಿಯಾಗಲು ಇಷ್ಟಪಡುತ್ತಿದ್ದರೆ ಬೆಂಗಳೂರಿಗೆ ಬರಬಹುದು. ಬಾಡಿಗೆ ಮನೆಯಲ್ಲಿ ಇದ್ದೇನೆ ಅಂತ ಹೇಳಿದ್ದಾರೆ. ಭಾನುವಾರ ರಜೆ ಇರುತ್ತದೆ. ಭಾನುವಾರ ಬಂದರೆ ಸುಲಭವಾಗಿ ಭೇಟಿಯಾಗುತ್ತೇನೆ ಅಂತ ಕೂಡ ಹೇಳಿದ್ದಾರೆ. ಕಾಮೆಂಟ್ ಮಾಡಿದವರಲ್ಲಿ ಕೇವಲ ಒಬ್ಬರನ್ನು ನಾನು ಸಂಪರ್ಕಿಸುತ್ತೇನೆ ಅಂತ ಸ್ಪಷ್ಟವಾಗಿ ಅವರು ತಿಳಿಸಿದ್ದಾರೆ. ಇನ್ನು ಅಪ್ಕಮಿಂಗ್ 7 ಸೀಟರ್ ಡೀಸೆಲ್ ಕಾರ್ ಬಗ್ಗೆ ನೋಡುವುದಾದರೆ ಅದರ ಒಂದು ಫೋಟೋ ಕೂಡ ಇಲ್ಲಿ ಶೇರ್ ಮಾಡಿದ್ದಾರೆ. ನೀವು ನೋಡಬಹುದು. ಫ್ರಂಟ್ ಆ್ಯಂಡ್ ಸೈಡ್ ವ್ಯೂ ಹಾಗೂ ಕಂಪ್ಲೀಟ್ ಸೈಡ್ ವ್ಯೂ ನೀವು ಇಲ್ಲಿ ನೋಡಬಹುದು. ಕೆಲವು ಫೀಚರ್ಸ್ ಕೂಡ ಇದೆ ಆ ಕಾರಿನ ಬಗ್ಗೆ ನೋಡುವುದಾದರೆ. ದ MHEV ವರ್ಷನ್ ಆಫ್ ದ ಫಾರ್ಚುನರ್. ದ GD series engine will be supported by a 48V system equipped with a compact battery pack ಅಂತ ಹೇಳಿದ್ದಾರೆ. ಸೊ ಈ ಒಂದು ಫಾರ್ಚುನ್ ಕಾರ್ ಆಗಿದೆ. MHEV ಮಾಡೆಲ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. 4V ಸಿಸ್ಟಮ್ ಎಕ್ವಿಪ್ಡ್ ಆಗಿ ಈ ಒಂದು ಕಾಂಪ್ಯಾಕ್ಟ್ ಬ್ಯಾಟ್ರಿ ಎಕ್ವಿಪ್ಮೆಂಟ್ ಈ ಕಾರು ಹೊಂದಿದೆ ಅಂತ ಹೇಳಿದ್ದಾರೆ. ದಿಸ್ ಸೆಟಪ್ ಏಮ್ಸ್ ಟು ಇಂಪ್ರೂವ್ ಆ ಫ್ಯೂಲ್ ಎಫಿಷಿಯನ್ಸಿ ಟು ಎಕ್ಸಲರೇಷನ್ ವೈಲ್ ಆಲ್ಸೋ ಕಟಿಂಗ್ ಡೌನ್ ಆನ್ ದ ಎಮಿಷನ್ಸ್ ಅಂತ ಹೇಳಿದ್ದಾರೆ. ಸೊ ತುಂಬ ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿ ಕೂಡ ಇದೆ ಹಾಗೂ ಎಕ್ಸಲರೇಷನ್ ಕೂಡ ಈ ಕಾರಲ್ಲಿ ನೀವು ನೋಡಬಹುದು ಅಂತ ಹೇಳಿದ್ದಾರೆ. ವೈಲ್ ನಂಬರ್ ಅಫಿಷಿಯಲ್ ಲಾಂಚ್ ಟೈಮ್ಲೈನ್ ಹ್ಯಾಸ್ ಬಿನ್ ರಿವೀಲ್ಡ್. ವಿ ಎಕ್ಸೆಪ್ಟ್ ಇಟ್ ಟು ಡಿಬ್ಯೂಟ್ ಲೇಟರ್ ದಿಸ್ ಇಯರ್ ಆರ್ ಇನ್ 2025 ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ಸೊ ಈ ಒಂದು ಕಾರ್ ಲಾಂಚ್ ಆಗುವಂಥ ಟೈಮ್ಲೈನ್ ಕೂಡ ಇದೆ ಅಂತ ಹೇಳಿದ್ದಾರೆ. ಈ ವರ್ಷ ಅಥವಾ ಮುಂದಿನ 2025ರಲ್ಲಿ ಕೂಡ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಭಾರತದಲ್ಲಿ. ಇಟ್ ಈಸ್ ಆಲ್ರೆಡಿ ಆನ್ ಅ ಸೇಲ್ಸ್ ಇನ್ ಮಾರ್ಕೆಟ್ಸ್ ಲೈಕ್ ಸೌತ್ ಆಫ್ರಿಕಾ ಅಲಾಂಗ್ಸೈಡ್ ಅಂಡ್ ದ ಮೈಲ್ಡ್ ಹೈಬ್ರಿಡ್ ಹೆಲಿಕ್ಸ್ ಅಂತ ಹೇಳಿದ್ದಾರೆ. ಸೊ ಇದು ಆಲ್ರೆಡಿ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೌತ್ ಆಫ್ರಿಕಾ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಇದು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಬಟ್ ಇಂಡಿಯಾ ಒಳಗಡೆ 2025 ಅಷ್ಟೊತ್ತಿಗೆ ಬರಬಹುದು ಅಂತ ಹೇಳಿದ್ದಾರೆ. ಇದಿಷ್ಟು ಇವರು ಕೊಟ್ಟಂತಹ ಮಾಹಿತಿಯಾಗಿದೆ, ಶ್ಯಾಮಲ ಅವರ ಮಾಹಿತಿ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ತಿಳಿಸಿ. ಖಂಡಿತವಾಗಿ ಅವರು ನಿಮ್ಮನ್ನು ಸಂಪರ್ಕಿಸಿ ಮಾತನಾಡುತ್ತಾರೆ.